ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನನ್ನ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ಮಿಥುನ ರಾಶಿ 2026 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನ ನಾವು ನೋಡೋದಾದ್ರೆ, ಮಿಥುನ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಅನುಕೂಲಗಳಿದೆ ಅಂತಂದ್ರೆ, ಮೊದಲನೇದಾಗಿ ರಾಶಿಯಲ್ಲಿ ಇರುವಂತಹ ಗುರುಗ್ರಹ ಬಹಳ ಶುಭ ಗ್ರಹ. ಗುರುಗ್ರಹದ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತೆ ಅಲ್ಲೆಲ್ಲ ಗಂಗಾ ಜಲ ದೃಷ್ಟಿ, ಅದು ಪವಿತ್ರವಾಗಿರುವಂತದ್ದು ಅಂತ ಹೇಳ್ತಾರೆ. ಅದೆಲ್ಲ ಶುದ್ಧವಾಗುತ್ತೆ. ಅಲ್ಲಿ ಹೆಚ್ಚಾಗಿರುವಂತಹ ಪಾಸಿಟಿವ್ ಚೇಂಜಸ್ ನೀವು ನೋಡಬಹುದು. ಗುರುಗ್ರಹ ರಾಶಿಯಲ್ಲಿ ಸ್ಥಿತನಾಗಿರುವಂತದ್ದು ಇನ್ನು ಸ್ವಲ್ಪ ದಿನಗಳಲ್ಲಿ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗ್ತಾನೆ. ಗುರುಗ್ರಹದ ದೃಷ್ಟಿ 7ನೇ ಮನೆಯಲ್ಲಿ ಇರೋದ್ರಿಂದ ವಿವಾಹದ ಸಾಧ್ಯತೆ, ಬಹಳ ಅತ್ಯುತ್ತಮವಾಗಿರುವಂತಹ ಸಂಬಂಧ ಬರ್ಬೋದು. ನೀವು ಇದುವರೆಗೂ ಕೂಡ ಅಂತ ಸಂಬಂಧನೇ ಬಂದಿರಲ್ಲ, ಅಂತ ಪ್ರಪೋಸಲ್ ನಿಮಗೆ ಬರ್ಬೋದು. ವಿವಾಹದ ಸಾಧ್ಯತೆ, ಗಂಡ ಹೆಂಡತಿ ದೂರವಾಗಿರ್ತಾರೆ ಸಣ್ಣ ಸಣ್ಣ ವಿಚಾರಗಳಿಗೆ, ಅವ್ರು ಮತ್ತೆ ಪುನಃ ಒಂದಾಗ್ಬೋದು. ಕೋರ್ಟ್ ಮೆಟ್ಟಿಲೇರಿದ್ರು ಅಲ್ಲಿ ಕಾಂಪ್ರಮೈಸ್ ಆಗಿ ವಾಪಸ್ ಬರಬಹುದು. ಯಾವ್ಯಾವ ದೊಡ್ಡ ಜಗಳಗಳಾಗಿ ದೂರ ಆಗಿದ್ರು ಕಾಂಪ್ರಮೈಸ್ ಆಗ್ಬೋದು. ಸೆಪರೇಷನ್ ತನಕ ಹೋಗಿ ಹತ್ರ ಆಗ್ಬೋದು. ಈ ಸಾಧ್ಯತೆಗಳು. ಸೆಕೆಂಡ್ ಮ್ಯಾರೇಜ್ ಹಲವಾರು ಜನ ಪ್ರಯತ್ನ ಮಾಡ್ತಿರ್ತಾರೆ ಸೆಕೆಂಡ್ ಮ್ಯಾರೇಜ್ಗೆ. ಇಂತಹವರಿಗೆ ವಿವಾಹದ ಯೋಗ ಹೆಚ್ಚಾಗಿದೆ ಗುರುಗ್ರಹದಿಂದ. ಅನಂತರದಲ್ಲಿ ವಿವಾಹ ಆಯ್ತು, ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕಿರಿಕಿರಿಗಳಾಗಿದೆ, ಅಲ್ಲಿ ನಿಮಗೆ ಚೆನ್ನಾಗಾಗ್ಬೋದು. ಆಮೇಲೆ 3ನೇ ಮನೆ ಇರುವಂತ ಗ್ರಹಗಳು ಕೇತುವಿಂದ ಅಣ್ಣ ತಮ್ಮಂದರಲ್ಲಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪಗಳು ಬರಬಹುದು. ಅಣ್ಣ ತಂಗಿಯರ ಮಧ್ಯೆ ಮನಸ್ತಾಪಗಳು ಬರಬಹುದು. ಅನಾವಶ್ಯಕ ಜರ್ನಿಗಳು, ಶಾರ್ಟ್ ಜರ್ನಿಗಳು ಮಾಡಿ ಅಲ್ಲಿ ಅನಾವಶ್ಯಕ ಸಮಯ ವ್ಯಯ ಆಗೋದು, ಹಣ ವ್ಯಯ ಆಗುವಂತ ಸಾಧ್ಯತೆಗಳಿರುತ್ತೆ. ಚತುರ್ಥ ಭಾವವನ್ನು ನೋಡಿದ್ರೆ ಯೂಶುವಲ್ ಆಗಿ ಸೂರ್ಯ ಮತ್ತು ಶನಿಯ ಒಂದು ದೃಷ್ಟಿ ಚತುರ್ಥ ಭಾವದ ಮೇಲೆ ಇರುವಂತದ್ದು ನನಗೆ ಏನನ್ಸುತ್ತೆ ಅಂತಂದ್ರೆ, ಒಂದು ಪ್ರಾಪರ್ಟಿ ಖರೀದಿ ಖಂಡಿತ ಆಗೋ ಸಾಧ್ಯತೆ ಇದೆ. ಅದರ ಆಲೋಚನೆ, ಅದಕ್ಕೆ ಒಂದು
ಅಡಿಪಾಯ ಅಂತ ಏನ್ ಹೇಳ್ತೀವಿ ಅದು ಈ ಟೈಮಲ್ಲಿ ಬೀಳತ್ತೆ. ಸೊ ಪ್ರಾಪರ್ಟಿ ಖರೀದಿಲಿ ಎಸ್ಪೆಷಲಿ ವ್ಯವಸಾಯಕ್ಕಾಗಿಯೋ ಅಥವಾ ಒಂದು ಬಿಸ್ನೆಸ್ ಪರ್ಪಸ್ಗಾಗಿಯೋ ಅಥವಾ ರಿಯಲ್ ಎಸ್ಟೇಟ್ ಪರ್ಪಸ್ಗಾಗಿಯೋ ಅಥವಾ ನೀವೇನಾದ್ರೂ ಪ್ರಾಪರ್ಟಿ ಖರೀದಿ ಮಾಡ್ತಿದ್ರೆ, ಎಸ್ಟೇಟ್ಗಳನ್ನ ಖರೀದಿ ಮಾಡ್ತಿದ್ರೆ ಅತಿ ಹೆಚ್ಚು ಅನುಕೂಲ ಆಗುತ್ತೆ. ಮನೆಗಳನ್ನ ಹುಡುಕೋರಿಗಿಂತ ಎಸ್ಟೇಟ್ಗಳನ್ನ ಖರೀದಿ ಮಾಡೋರಿಗೆ ಬಹಳ ಅನುಕೂಲ ಆಗುತ್ತೆ. ಚತುರ್ಥ ಭಾವದಲ್ಲಿರುವಂತಹ ಗ್ರಹಗಳನ್ನ ನೋಡ್ತಾರೆ, ಖಂಡಿತವಾಗ್ಲೂ ಮನೆಯಲ್ಲಿ ಅನವಶ್ಯಕ ಕಿರಿಕಿರಿಗಳಾಗತ್ತೆ. ಸುಖ ಭಾವ ಅಫ್ಲಿಕ್ಟೆಡ್ ಆದಾಗ ಏನಾಗತ್ತೆ ಅಂತಂದ್ರೆ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ಟೆನ್ಷನ್ಸು, ತಾಯಿಯ ಜೊತೆ ವಾಗ್ವಾದ, ಅನವಶ್ಯಕ ಮನಸ್ತಾಪಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳಿ, ಹಾಗೇನೆ ಅನವಶ್ಯಕವಾಗಿ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗ್ಬೇಕು. ಇನ್ನು 6ನೇ ಮನೆ ಅಧಿಪತಿ 11ನೇ ಮನೆ ಇರೋದ್ರಿಂದ ಯೂಶುವಲ್ ಆಗಿ ಏನಾಗುತ್ತೆ ಅಂದ್ರೆ ಲಾಸ್. ಹೊಸ ಬಿಸ್ನೆಸ್ಗಳಲ್ಲಿ ಫೈನಾನ್ಷಿಯಲ್ ಆಗಿ ಲಾಭ ಬರದೇ ಇರ್ಬೋದು, ನಷ್ಟ ಆಗ್ಬೋದು. ಧೃತಿಗೆಡಬೇಡಿ, ವೇಟ್ ಮಾಡಿ. ಇದು ಸ್ವಲ್ಪ ದಿನಗಳ ಮಾತ್ರ. ಈ ತಿಂಗಳಲ್ಲಿ ಇಷ್ಟೆಲ್ಲ ಒಂದು ಫೈನಾನ್ಷಿಯಲ್ ಆಗಿ ಲಾಸ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಮಧ್ಯದಲ್ಲೂ ಕೂಡ ದಶೆ ಅಂತರ್ದಶೆಯಲ್ಲಿ ಬದಲಾವಣೆಗಳಾಗುತ್ತೆ, ಗ್ರಹಗಳ ಬದಲಾವಣೆ ಆಗುತ್ತೆ, ಮತ್ತು ಬೇರೆ ಬೇರೆ ಘಟನೆಗಳ ನಡೀಬಹುದು. ಬಟ್ ಓವರ್ ಆಲ್ ಆಗಿ ಒಂದು ಧ್ವನಿಯನ್ನ ನೋಡಿದಾಗ ಲಾಸ್ ಆಗುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಆಮೇಲೆ ಕೇರ್ಫುಲ್ ಆಗಿ ಇನ್ನು ಕರಿಯರ್, ಜಾಬ್ ರಿಲೇಟೆಡ್ ವಿಚಾರಗಳನ್ನ ನೋಡೋದಾದ್ರೆ ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಕರಿಯರ್ ಅಲ್ಲಿ ಅತಿ ಹೆಚ್ಚಿನ ಚೇಂಜಸ್ ಇರುತ್ತೆ. ಅಂದ್ರೆ ನಿಮಗೆ ಅನ್ಕೊಂಡಂತಹ ಒಂದು ಪೊಸಿಷನ್ ಸಿಗದೆ ಇರಬಹುದು, ಇನ್ಕ್ರಿಮೆಂಟ್ ಸಿಗದೆ ಇರಬಹುದು, ಪ್ರಮೋಷನ್ ಸಿಗದೆ ಇರಬಹುದು, ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ನೋವಾಗಬಹುದು, ಅಪವಾದಗಳು ಬರಬಹುದು, ನೆಮ್ಮದಿ ಹಾಳಾಗಬಹುದು. ಇವೆಲ್ಲ ಸಾಧ್ಯತೆಗಳು. ನಿಮ್ಮ ಕೆಲಸದಲ್ಲಿ ನೀವು ಅತಿ ಹೆಚ್ಚು ಓಡಾಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಉಟ್ಕೊಳ್ಬಹುದು. ಈ ಸಾಧ್ಯತೆಗಳೆಲ್ಲ ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಇದೆ. ಆಮೇಲೆ 9ನೇ ಮನೆ ಇರುವಂತಹ ರಾಹು ಮತ್ತೆ ಬುಧ, ಕುಜಗ್ರಹಗಳನ್ನು ನಾವು ನೋಡಿದಾಗ ಯೂಶುವಲ್ ಆಗಿ ಅನವಶ್ಯಕ ಲಾಂಗ್ ಜರ್ನಿಗಳು ಇರುತ್ತೆ. ಎಗೇನ್ ಮನಸ್ಸು ಕೆಟ್ಟ ವಿಚಾರಗಳ ಬಗ್ಗೆ ಯಾವುದೋ ಒಂದು ಅಭ್ಯಾಸ ಅದು ಮಾಡಬಾರ್ದು ಅಂತ ಅನ್ಕೊಂಡಿದ್ರೆ ಅದು ಪುನಃ ನಿಮ್ಮ ಮನಸ್ಸನ್ನ ಸೆಳೆಯಬಹುದು. ಈ ರೀತಿಯ ಸಾಧ್ಯತೆಗಳೆಲ್ಲ ಮಿಥುನ ರಾಶಿ ಹುಟ್ಟಿದಂಥವ್ರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇರುತ್ತೆ. ಆಮೇಲೆ ಇದ್ರ ಜೊತೆಯಲ್ಲಿ ಹೊಸ ಬಿಸ್ನೆಸ್ ಅನ್ನು ನೀವೇನಾದ್ರು ಮಾಡಬೇಕು ಅಂತ ಅನ್ಕೊಳ್ಳಿ. ಹೊಸ ಬಿಸ್ನೆಸ್ಗಳು, ಆ ಬಿಸ್ನೆಸ್ ಅಲ್ಲಿ ನಿಮಗೆ ಅತಿ ಹೆಚ್ಚಿನ ಒಂದು ಪ್ರಗತಿ. ನೋಡಿ, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ವಿತೌಟ್ ಎನಿ ಡಿಲೇ ಅದು ಆಗುವಂತಹ ಸಾಧ್ಯತೆಗಳಿರುತ್ತೆ. 2ನೇ ಮನೆ ಅಧಿಪತಿ ನೋಡಲು ಕೂಡ ನನಗೆ ಸಾಲದಿಂದ ನೀವು ಹೊರಗಡೆ ಖಂಡಿತ ಬರ್ತೀರಾ. ಫೈನಾನ್ಷಿಯಲ್ ಒಂದು ಪ್ರಾಬ್ಲಮ್ ಸಿಗಾಕೊಂಡು ಯಾವ್ದೋ ಟೈಮಲ್ಲಿ ಸಾಲ ಮಾಡಿದ್ರೆ ಹೊರಗಡೆ ಬರೋಕ್ಕಾಗಲಿ. ಈಗ ಅದನ್ನ ಹೊರಗಡೆ ಬರೋದಕ್ಕೆ ಇಮಿಡಿಯೇಟ್ ಹೊರಗಡೆ ಬರ್ತೀರಾ ಅಂತಲ್ಲ, ಒಂದು ದಾರಿ, ಒಂದು ಅವಕಾಶ ನಿಮಗೆ ಸಿಗತ್ತೆ. ಆಮೇಲೆ ಅತಿ ಹೆಚ್ಚು ಸಂತೋಷದ, ಆನಂದದ ಕ್ಷಣಗಳನ್ನ ನೀವು ಕುಟುಂಬದ ಜೊತೆ ಕಳೆಯುವಂತ ಸಾಧ್ಯತೆ ಇದೆ. ವೈವಾಹಿಕ ಜೀವನ ಕೂಡ ಬಹಳ ಚೆನ್ನಾಗಿದೆ. ದಂಪತಿಗಳಿಗೆ ಸಂತಾನದ ಯೋಗ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಸಂತಾನದ ಯೋಗ ಸಂಬಂಧಪಟ್ಟಂತೆ ನಾನು ಯೂಶುವಲ್ ಆಗಿ ಕ್ಷೇತ್ರಸ್ಫುಟ, ಬೀಜಸ್ಫುಟ ನೋಡಿ ಸಂತಾನದ ಫಲ ಹೇಳ್ತೀನಿ. ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಬಟ್ ಜನರಲ್ ಆಗಿ ಸಂತಾನದ ಯೋಗ ಇದೆ. ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳುವಂತ, ಅಂದ್ರೆ ಅವ್ರಿಗೆ ಜಾಬ್ ರಿಲೇಟೆಡ್ ಇನ್ನೊಂದು ವಿಚಾರದಲ್ಲೂ ನಿಮಗೆ ಅನುಕೂಲ ಆಗ್ಬೋದು. ಇಷ್ಟು ವಿಚಾರಗಳು ಮಿಥುನ ರಾಶಿಯವರಿಗೆ ಸಂಬಂಧಿಸಿದ್ದು.